ಅಖಂಡ ಮಾಧ್ಯಮ ಸರಣಿ ಸಂಚಿಕೆಗೆ ಸ್ವಾಗತ. ನಾನು TN ರವಿಕುಮಾರ್. ಇವತ್ತು ನಮ್ಮ ಜೊತೆ ಇದ್ದಾರೆ ಶಿವಾನಂದ ತಗಡೂರವರು. ಇವರು ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರು. ಈಗಾಗಲೇ ಎರಡು ಬಾರಿ ಅವರು ತಮ್ಮ ಗೆಲುವನ್ನು ಸಾಧಿಸಿದ್ದಾರೆ, ಅಲ್ಲಿ ಆಯ್ಕೆಯಾಗಿದ್ದಾರೆ. ಅವರು ಮೇಜರ್ ವರ್ಕ್ ಮಾಡಿರೋದು ಅಂತಂದರೆ ಇದರಲ್ಲಿ ಕೋವಿಡ್ ಟೈಮ್ನಲ್ಲಿ ಹಲವಾರು ಪತ್ರಕರ್ತರಿಗೆ ನೆರವಿಗೆ ಬಂದಿದ್ದಾರೆ. ಅದೇ ರೀತಿ ಹಲವಾರು 40ಕ್ಕೂ ಹೆಚ್ಚು ಪತ್ರಕರ್ತರನ್ನು ಮನೆಗೆ ತೆರಳಿ ಹಿರಿಯ ಪತ್ರಕರ್ತರನ್ನ ಮನೆಗೆ ತೆರಳಿ ಸನ್ಮಾನ ಮಾಡಿದ್ದಾರೆ. ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಮತ್ತೇನೇನು ಮಾಡಿದ್ದಾರೆ ಅಂತ ಅವ್ರ ಜೊತೆ ತಿಳ್ಕೊಳ್ಳೋದು ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್, ತಾವು ಯಾವ ಊರಿಂದ ಬಂದಂಥವ್ರು ಸರ್? ಸರ್, ನಮ್ಮ ಮೂಲ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು, ಅಲ್ಲಿ ಒಂದು ಕುಗ್ರಾಮ ತಗಡೂರು ಅಂತೀವಿ, ಅಲ್ಲಿಂದ ಬಂದವರು. ನಾವು ಮೂಲ ಸಂತ್ರಸ್ತರು. ಕಾರಣ ಏನಂದರೆ ಬಾಗೂರಿಂದ ನವಿಲೆಗೆ, ಬಾಗೂರು ನವಲೆ ಟನ್ನಲ್ ಅಂತ ತಾವೆಲ್ಲರೂ ಕೇಳಿದ್ದೀರಿ. ಹೇಮಾವತಿ ಯೋಜನೆಯಿಂದ ತುಮಕೂರು ಜಿಲ್ಲೆ ಕಡೆಗೆ ನೀರನ್ನು ತೆಗೆದುಕೊಂಡು ಹೋಗುವಂಥ ಯೋಜನೆ ಅದು. 200 ಅಡಿ ಆಳದಲ್ಲಿ ಒಂದು 10 ಕಿಲೋಮೀಟರ್ ಉದ್ದ ಟನಲ್ ಹೊಡೆದಿದ್ದಾರೆ. ಆ ಟನಲ್ ಮೇಲ್ಭಾಗದಲ್ಲಿ ಇರುವಂಥ ಸಂತ್ರಸ್ತ ಹಳ್ಳಿಗಳಲ್ಲಿ ನಮ್ಮ ಹಳ್ಳಿ ಕೂಡ ಒಂದು. ನಮ್ಮ ಊರು ರೈತಾಪಿ ಕುಟುಂಬದಿಂದ ಬಂದಂಥವ್ರು. ನಮ್ಮ ತಂದೆ ವೀರೇಗೌಡ, ತಾಯಿ ಕಮಲಮ್ಮ, ನಮ್ಮ ಅಜ್ಜ ಪುರದೇಗೌಡ, ಸಣ್ಣಮ್ಮ ಅಂತೇಳಿ ಅವರು. ಆ ಕುಟುಂಬದಿಂದ ಅಂದರೆ ರೈತಾಪಿ ಕುಟುಂಬದಿಂದ ನಾವು ಬೆಳ್ಕೊಂಬಂದಂಥವ್ರು. ಬಂದಾದಮೇಲೆ ನಂತರ ನಮ್ಮ ಮೂಲತಃ ನಮ್ಮ ಊರಿನಲ್ಲೇ ಪ್ರಾಥಮಿಕ ವಿದ್ಯಾಭ್ಯಾಸ, ಅದಾದಮೇಲೆ ಪ್ರೌಢಶಾಲೆ ಕೂಡ ಅಲ್ಲೇ. ಆಮೇಲೆ ಕಾಲೇಜಿಗೆ ಬಂದಾಗ ಹಾಸನಿಗೆ ಬಂದು, ಹಾಸನದಲ್ಲಿ ಬಹುಶಃ ನಿಮ್ಮೆಲ್ಲರಿಗೂ ಗೊತ್ತಿದೆ, ದೇವೇಗೌಡರು ಮಾಜಿ ಪ್ರಧಾನಿಗಳು ಓದಿದಂಥ ಒಂದು ಕಾಲೇಜು LU ಪಾಲಿಟೆಕ್ನಿಕ್ ಅಂತೇಳಿ. ಅಲ್ಲಿ ಅವರು ಸಿವಿಲ್ ಇಂಜಿನಿಯರಿಂಗ್ ಓದಿದರು, ನಾನು ಆಟೋಮೊಬೈಲ್ ಇಂಜಿನಿಯರಿಂಗ್ ಓದಿದೆ ಅದೇ ಕಾಲೇಜಲ್ಲಿ. ಅಲ್ಲಿ ಕಲ್ಚರಲ್ ಸೆಕ್ರೆಟರಿ ಆಗಿದೆ, ಅಂದರೆ ವಿದ್ಯಾರ್ಥಿ ಸಂಘಕ್ಕೆ ನಾನು ಚುನಾವಣೆಯಲ್ಲಿ ಆಯ್ಕೆಯಾಗಿ ಅಲ್ಲಿ ಕಲ್ಚರಲ್ ಸೆಕ್ರೆಟರಿ ಆಗಿದೆ. ಹಾಗೆ ದೇವೇಗೌಡರು ಕೂಡ ಅದೇ ಕಾಲೇಜಿನಲ್ಲಿ ವಿದ್ಯಾರ್ಥಿ ಸಂಘದ ಮೂಲಕನೇ ಅವ್ರಿಗೆ ರಾಜಕೀಯ. ಹಾಗಾಗಿ ನಾನು ಇದಾದಾಗ ಸಂದರ್ಭದಲ್ಲಿ ದೇವೇಗೌಡರನ್ನೇ ಅಲ್ಲಿ ಕರೆದಿದ್ವಿ. ಆಗ ನಮ್ಮ ಸ್ನೇಹಿತ ಮಂಜು ಅಂತೇಳಿ ಅಧ್ಯಕ್ಷರಾಗಿದ್ದರು. ಆಗ ದೇವೇಗೌಡರನ್ನು ಕರೆದು ಅಲ್ಲಿ ಫಂಕ್ಷನ್ ಮಾಡಿದ್ವಿ. ಅದು ಹಳೆ ನೆನಪನ್ನೆಲ್ಲ ಅವರು ನೆನಪು ಮಾಡೋದು. ಹೀಗೆ ನಮ್ಮ ಬದುಕು ಅಲ್ಲಿಂದ ಶುರು ಆಯಿತು. ಬರವಣಿಗೆ ಇದ್ದ ಕಾರಣಕ್ಕೋಸ್ಕರ ಎಲ್ರಿಗೂ ಬರವಣಿಗೆ ಎಲ್ಲ ಪತ್ರಿಕಾಲಯಗಳಿಗೆ ಬರೆದು ಕೊಡ್ತಾ ಇದ್ವಿ. ಒಂದು ಆಮೇಲೆ ನಮ್ಮೂರಿಗೆ ಹೋದ, ನಮ್ಮೂರದೇ ಸಮಸ್ಯೆ ಅಲ್ಲ, ಬಾಗೂರಿನಲ್ಲೇ ಸಮಸ್ಯೆ. ಅಲ್ಲಿ ಕುಡಿಯೋ ನೀರಿಗೂ ಕೂಡ ಕಷ್ಟ ಬಂತು. ಈ ಥರದ್ದೆಲ್ಲ ಸಮಸ್ಯೆ ಬಂದಾಗ ನಾವು ಅದರ ವಿರುದ್ಧ ಧ್ವನಿ ಎತ್ತಿ ಹೋರಾಟ ಮಾಡುವಂಥ ಕೆಲಸವನ್ನು ನಾವು ನಿರ್ಣಯ ಮಾಡಿದ್ವಿ. ಪ್ರತಿ ಹಳ್ಳಿಗೆ ಹೋಗಿ ಸಂಘಟನೆ ಮಾಡಿ, ರೈತ ಹಿತರಕ್ಷಣಾ ಸಮಿತಿ, ಬಾಗೂರಿನಲ್ಲೇ ಹೋರಾಟ ಸಮಿತಿ ಅಂತ ಮಾಡಿ ಆ ಮನವಿಗಳನ್ನು ಇಟ್ಕೊಂಡು ಎಲ್ಲ ಪತ್ರಿಕಾಲಯಗಳಿಗೆ ಹೋಗ್ತಾ ಇದ್ದೆ. ಆ ಮನವಿಗಳು ಇಟ್ಕೊಂಡು ಹೋಗುವ ಸಂದರ್ಭದಲ್ಲಿ ಅನೇಕರು ಬರವಣಿಗೆ ಚೆನ್ನಾಗಿದೆ, ಕಂಟಿನ್ಯೂ ಮಾಡಿ ಅಂತೇಳಿ ಆ ಮೂಲಕ ನಾನು ಪತ್ರಿಕೋದ್ಯಮಕ್ಕೆ ಬಂದವನು. ನಾನು ಆ್ಯಕ್ಚುಲಿ ನಮ್ಮ ಮೂಲ ಪತ್ರಕರ್ತ ಅಲ್ಲ, ಆಟೋಮೊಬೈಲ್ ಇಂಜಿನಿಯರ್. ಆದರೆ ಒಂದು ಮನವಿ ಇಟ್ಕೊಂಡು ಹೋರಾಟದ ನೆಲೆಯಲ್ಲಿ ಬಂದ ಸಂದರ್ಭದಲ್ಲಿ ಎಲ್ಲ ಮಾಧ್ಯಮಗಳ ಬಳಗದ ಸಂಪರ್ಕ ಬೆಳೀತು. ಹಂಗಾಗಿ ನಾನು ಒಂದು ಜನಮಿತ್ರ ಅಂತ ಪತ್ರಿಕೆ, ಆ ಕಾಲದಲ್ಲಿ ಕರುಣಾಮೂರ್ತಿ ಅಂತೇಳಿ ನಡೆಸ್ತಾಯಿದ್ರು, ಆ ಪತ್ರಿಕೆಗೆ ನಾನು ವರದಿಗಾರ ಆದೆ. ಅಲ್ಲಿಂದ ನಮ್ಮ ಈಶ್ವರ ದೈತೋಟ ಅವರು ವಿಜಯ ಕರ್ನಾಟಕ ಶುರುವಾದಾಗ ಅಲ್ಲಿ ಕರ್ಕೊಂಡು ಬಂದರು. ಈ ರೀತಿ ನಮ್ಮ ಜರ್ನಿ ಶುರು ಆಯಿತು. ಅಲ್ಲಿಂದ ಬಂದಾದ್ಮೇಲೆ ಏನು ಮಾಡಿದ್ವಿ ಸರಿಗೆ? ಈಶ್ವರ ದೈತೋಟ ಕರ್ಕೊಂಡು ಬಂದಮೇಲೆ ವಿಜಯ ಕರ್ನಾಟಕಕ್ಕೆ ಕರ್ಕೊಂಡು ಬಂದರು ಅವರು. ವಿಜಯ ಕರ್ನಾಟಕ ವಿಜಯ ಸಂಕೇಶ್ವರ ಅವರು ಆ ಸಂದರ್ಭದಲ್ಲಿ ಪ್ರಾರಂಭ ಮಾಡಿದಂಥ ಪತ್ರಿಕೆ. ಆಗ ಅವ್ರಿಗೆ ನಾನು ನಮ್ಮ ರೈತಾಪಿ ಜನರ, ನಮ್ಮ ಸಂತ್ರಸ್ತರ ಏನು ಸಮಸ್ಯೆ ಇದೆ ಅದರ ಬಗ್ಗೆ ನಾನು ಬರೆದು ಕಳಿಸ್ತಾ ಇದ್ದೆ. ಆ ಸಂದರ್ಭದಲ್ಲಿ ಉದಯವಾಣಿಯಲ್ಲೂ ಕೂಡ ನಾನು ಸುಮ್ಮನೆ ಬರೆದು ಕಳಿಸಿದ್ದನ್ನು ಅವರು ಮುಖಪುಟದಲ್ಲಿ ಹಾಕಿದರು. ಎಷ್ಟು ಚೆನ್ನಾಗಿ ಬರೆದಿದ್ದೀರಿ, ತೆಂಗು ಬೆಳೆಗಾರರ ಬಗ್ಗೆ, ರಾಗಿ ಬೆಳೆಗಾರರ ಬಗ್ಗೆ, ಈ ಥರದ್ದೆಲ್ಲ ಅವ್ರ ಸಮಸ್ಯೆ ಬಗ್ಗೆ ಬರೆದಿದ್ದೆ. ಯಾಕೆ ನಾವು ಕೂಡ ಅದನ್ನು ಅನುಭವಿಸ್ತಾ ಇದ್ವಲ್ಲ. ಅವರು ಮುಖಪುಟದಲ್ಲಿ ನಮಗೆ ಸ್ಪೇಸ್ ಕೊಟ್ಟು ಅದನ್ನು ಹಾಕಿದರು. ಹಾಗಾಗಿ ನನಗೆ ಅದು ಭಾಳ, ನಾನು ದಿನ ಬೆಳಗಾಗೋದ್ರೊಳಗಡೆ ನಾನು ಹೀರೋ ಆದಂಗೆ ಆಗ್ಬಿಟ್ಟಿದೆ. ನಮಗೆ ಪತ್ರಿಕೆಯಲ್ಲೆಲ್ಲ ಬಂದೆ, ನಮ್ಮೂರು ಹುಡುಗ ಎಷ್ಟು ಚೆನ್ನಾಗಿ ಬರ್ದಾನೆ ಹೇಗೆ ಅಂತ. ಅದೇ ನೆನಪಲ್ಲಿ ಇಟ್ಕೊಂಡು ಅವರು ನಮ್ಮ ಈಶ್ವರ ದೈತೋಟ ಅವರು ವಿಜಯ ಕರ್ನಾಟಕ ಶುರುವಾದಾಗ ಅವರೇ ಪ್ರಾರಂಭದಲ್ಲಿ ಎಡಿಟ್ರು. ಆಗ ಹಾಸನಕ್ಕೆ ಯಾರು ವರದಿಗಾರರು ಅಂತ ಪ್ರಶ್ನೆ ಬಂದಾಗ, ಯಾರು ಬೇಡ, ಅಲ್ಲೊಬ್ಬ ಒಳ್ಳೆ ಹುಡುಗ ಇದ್ದಾನೆ, ರೈತಾಪಿ ಸಮಸ್ಯೆ ಬಗ್ಗೆ ಬರೀತಾನೆ, ಒಬ್ಬ ಹೋರಾಟಗಾರ ಇದ್ದಾನೆ ಅಂತೇಳಿ ಅವರು ನನಗೆ ಅಲ್ಲಿ ಜಿಲ್ಲಾ
ವರದಿಗಾರರಾಗಿ ನೇಮಕಾತಿ ಪತ್ರವನ್ನು ಕಳಿಸಿದ್ರು. ಹಂಗಾಗಿ ನನಗೆ ರಾಜ್ಯ ಮಟ್ಟದ ಪತ್ರಿಕೆಗೆ ಬರಲಿಕ್ಕೆ ಸಾಧ್ಯ ಆಯಿತು. ವಿಜಯ ಕರ್ನಾಟಕದಲ್ಲಿ ಸುಮಾರು ಒಂದು 12 ವರ್ಷಗಳಿಗೂ ಹೆಚ್ಚು ಕಾಲ ನಾನು ಅಲ್ಲಿ ಕೆಲಸ ಮಾಡಿದೆ, ಜಿಲ್ಲಾ ವರದಿಗಾರ ಆಗಿ ಕೆಲಸ ಮಾಡಿದೆ. ಆ ಸಂದರ್ಭದಲ್ಲಿ ನಾನು ಹಾಸನದಲ್ಲಿ ಪತ್ರಕರ್ತರ ಸಂಘದ ಚುನಾವಣೆ ಬಂತು. ಆ ಚುನಾವಣೆಗೆ ನಿಂತ್ಕೊಂಡೆ. ಒಂದ್ಸಲಿ ಸೋತೆ ಸ್ನೇಹಿತರುಗಳೇ, ಯಾರು ಸೋಲ್ಸಿದ್ರು ಮತ್ತೊಂದ್ಸಲಿ ಬಂದು ಅವರೇ ಮತ್ತೆ ಚುನಾವಣೆ ನಿಲ್ಲಿಸಿರು, ಗೆಲ್ಸಿರು. ಆವಾಗ ನಾನು ಅಧ್ಯಕ್ಷ ಆದಮೇಲೆ ಹಾಸನದಲ್ಲಿ ಒಂದು ಪತ್ರಕರ್ತರ ಭವನ ಮಾಡಬೇಕು ಅಂತ ಭಾಳ ಬೇಡಿಕೆ, ಸುಮಾರು 1 ಕೋಟಿ ರೂಪಾಯಿಗೆ ಹೆಚ್ಚು ಇದು ಭವನ. ಅದು ನಾನು ಅಧ್ಯಕ್ಷ ಆದ ಸಂದರ್ಭದಲ್ಲಿ ಆ ಭವನವನ್ನು ಮಾಡಿದೆ. ಆಗ ಮುಖ್ಯಮಂತ್ರಿ ಆಗಿದ್ದವರು ಕುಮಾರಸ್ವಾಮಿ ಅವರು, HD ದೇವೇಗೌಡರು ಮತ್ತು ರೇವಣ್ಣ ಇವರೆಲ್ಲ ಅವರು ಮುಖ್ಯಮಂತ್ರಿ ಕಾರಣಕ್ಕಾಗಿ ಅವರು ಅಲ್ಲಿ ಆಗಬಾರ್ದು ಅಂದರೆ ಈ ಧರ್ಮಸಿಂಗ್ ಕೊಯ್ಲೇಷನ್ ಗೌರ್ಮೆಂಟಲ್ಲೇ ಇರಬೇಕು ಅನ್ನೋದು ಭಾವನೆ ಇತ್ತು ಅವರಿಗೆ. ಹಾಗಾಗಿ ಅವರು ಇದನ್ನು ಎಲ್ಲರೂ ಕುಟುಂಬ ಭಿನ್ನಾಭಿಪ್ರಾಯದಲ್ಲಿ ಬೇರೆ ದೂರ ಆಗ್ಬಿಟ್ಟಿದ್ರು. ನಮ್ಮ ಪತ್ರಕರ್ತರ ಭವನದ ಶಂಕುಸ್ಥಾಪನೆ ಕಾರ್ಯಕ್ರಮಕ್ಕೆ ಕುಮಾರಸ್ವಾಮಿ ಅವ್ರನ್ನ ಮುಖ್ಯಮಂತ್ರಿ ಆದ ಕರೆದಾಗ ಅವರು ಇಡೀ ಕುಟುಂಬದಲ್ಲಿ ಎಲ್ಲರನ್ನೂ ಕರೆದ್ವಿ. ಅಷ್ಟು ಜನರು ಬಂದು ಒಟ್ಟಿಗೆ ಪಾರ್ಟಿಸಿಪೇಟ್ ಮಾಡಿದ್ದು ಫಸ್ಟು ದೇವೇಗೌಡರು, ರೇವಣ್ಣ ಇವರು ಎಲ್ಲ. ಮತ್ತು ಅದೇ ಸಂದರ್ಭದಲ್ಲಿ ಅವರಿಗೆ ಮಾತು ಕೊಟ್ಟಿದ್ವಿ, 1 ವರ್ಷದೊಳಗಡೆ ಇದು ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡ್ತೀವಿ ಅಂತ. ಕುಮಾರಸ್ವಾಮಿ ಅವ್ರಿಗೂ ಆಶ್ಚರ್ಯ. 10 ತಿಂಗಳಲ್ಲಿ ನಮ್ಮ ಭವನವನ್ನು ಮುಗಿಸಿ ಅದೇ ಮುಖ್ಯಮಂತ್ರಿಯಿಂದ ಇನಾಗರೇಷನ್ ಕೂಡ ಮಾಡಿಸಿದ್ವಿ. ಅಲ್ಲಿಂದ ನಮ್ಮ ಈ ಪತ್ರಕರ್ತರ ಸಂಘಟನೆ ಶುರು ಆಯಿತು. ಒಂದು ರಾಜ್ಯ ಮಟ್ಟದ ಪದಾಧಿಕಾರಿಗಳ ಸಮಾವೇಶವನ್ನು ಕೂಡ ಮಾಡಿದ್ವಿ ಬೇಲೂರಿನಲ್ಲಿ. ಅದಾದಮೇಲೆ ಒಂದು ಶ್ರವಣಬೆಳಗೊಳದ ಮಹಾಮಸ್ತಕಾಭಿಷೇಕ ನಡೆಯೋ ಆ ಸಂದರ್ಭದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ನಾವೊಂದು ಪತ್ರಕರ್ತರ ಸಮಾವೇಶ ಮಾಡಬೇಕು ಅಂತ ಯೋಚನೆ ಮಾಡಿದ್ವಿ. ಅದು ರಾಷ್ಟ್ರೀಯ ಮಟ್ಟವಾಗಿ ಇಂಟರ್ನ್ಯಾಷನಲ್ ಮಟ್ಟ ಆಗೋಯ್ತು. ಕಾರಣ ಏನಂದರೆ ನಮಗೆ ಆಗಿನ ಸಂದರ್ಭದಲ್ಲಿ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರು ಭಾಳ ಸಹಕಾರ ಕೊಟ್ಟರು. ನಮ್ಮ ಮದನಗೌಡರು ಅಲ್ಲಿದ್ದರು, ಅವರ ಸಹಕಾರ. ಹಾಗಾಗಿ ಒಂದು ಭಾಳ ದೊಡ್ಡ ಮಟ್ಟದಲ್ಲಿ ಒಂದು ರಾಷ್ಟ್ರೀಯ ಪತ್ರಕರ್ತರ ಕ್ರೀಡಾಕೂಟವನ್ನು ಏರ್ಪಾಡು ಮಾಡಿ ಅಲ್ಲಿ ಶ್ರೀಲಂಕಾದಿಂದ ಹಿಡಿದು ನೇಪಾಳದಿಂದ ಹಿಡಿದು ಅನೇಕ ಬಾಂಗ್ಲಾದಿಂದ ಹಿಡಿದು ಎಲ್ಲ ಪತ್ರಕರ್ತರು ಅಲ್ಲಿ ಬಂದು ಇಡೀ ದೇಶದಾದ್ಯಂತ ಎಲ್ಲ ಪತ್ರಕರ್ತರು ಬಂದರು. 2 ದಿನಗಳ ಸಮಾವೇಶವನ್ನು ಮಾಡಿದ್ವಿ. ಮತ್ತು ಪತ್ರಕರ್ತರಿಗಾಗಿ ಮಹಾಮಸ್ತಕಾಭಿಷೇಕ ಕೂಡ ಮಾಡಿದ್ವಿ. ಚೆನ್ನಾಗಾಯಿತು ಅದು. ಅಲ್ಲಿ ನನಗೆ ಈ ಸಂಪರ್ಕ ಬೆಳೀತು. ಆಗ ರಾಜ್ಯ ಸಂಘಕ್ಕೆ ನೀವು ಅಷ್ಟು ಚೆನ್ನಾಗಿ ಮಾಡಿದ್ದೀರಿ ಸಮ್ಮೇಳನ ಇದು ಎಲ್ಲ ಅಂಥೇಳಿ ನನ್ನನ್ನು ಉಪಾಧ್ಯಕ್ಷರಾಗಿ ಚುನಾವಣೆಗೆ ನಿಲ್ಲಿಸಿರು. ಹಾಗಾಗಿ ಉಪಾಧ್ಯಕ್ಷ ಸ್ಥಾನಕ್ಕೆ ನಾನು ಆಯ್ಕೆ ಆದೆ. 2 ಬಾರಿ ಗ್ರಾಮೀಣ ಉಪಾಧ್ಯಕ್ಷ ಆಗಿ ಕೆಲಸ ಮಾಡಿದೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದಲ್ಲಿ, KWJ. ಅದು DV ಗುಂಡಪ್ಪನವರು ಹುಟ್ಟಾಕ್ತಂಥ ಸಂಘಟನೆ. ನಂತರ ನನಗೆ ಮತ್ತೊಮ್ಮೆ ಉಪಾಧ್ಯಕ್ಷರಾಗಿ ಇನ್ನೊಮ್ಮೆ ಕೇಂದ್ರ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದೆ. ಅದಾದಮೇಲೆ ಅಧ್ಯಕ್ಷ ಆಗುವಂಥ ಅವಕಾಶ ಬಂತು. ನಾನು ಅಧ್ಯಕ್ಷ ಆದೆ. 2ನೇ ಬಾರಿ ನಾನು ಅವಿರೋಧ ಆಗಿ ಆಯ್ಕೆ ಆದೆ. ಸರ್, ಇದಿಷ್ಟೆಲ್ಲ ಮಧ್ಯದಲ್ಲಿ ತಾವು ಕೋವಿಡ್ ಟೈಮಲ್ಲಿ ಏನೇನು ಸಾಧನೆ ಮಾಡಿದ್ರಿ ಅಂತ? ಕೋವಿಡ್ ಟೈಮಲ್ಲಿ ಬಹುತೇಕ ಎಲ್ಲ ಪತ್ರಕರ್ತರುಗಳು ಮಾಧ್ಯಮ ಸಂಸ್ಥೆಯಲ್ಲಿ ಕೆಲಸ ಮಾಡೋರು ಎಲ್ಲರೂ ವರ್ಕ್ ಫ್ರಮ್ ಹೋಮ್ ಇದ್ದರು. ಅಂಥ ಟೈಮಲ್ಲಿ ಎಲೆಕ್ಟ್ರಾನಿಕ್ ಮೀಡಿಯಾದವ್ರು ಯಾರು ಕ್ಯಾಮ್ರಾಮನ್ ಆಗಲಿ ಇವರಾಗಲಿ ಅವರೆಲ್ರಿಗೂ ಭಾಳ ಕಷ್ಟ ಆಯಿತು. ಅವರು ಯಾವುದೇ ವರದಿ ಮಾಡುವಾಗ ವಿಜುವಲೈಸ್ ಮಾಡಲೇಬೇಕು, ಆಸ್ಪತ್ರೆ ಒಳಗಡೆ ಹೋಗಬೇಕು, ಶವಾಗಾರದ ಒಳಗಡೆ ಹೋಗಬೇಕು, ಅಲ್ಲಿ ಶವ ಸಂಸ್ಕಾರ ಇದೆಲ್ಲ ತೋರಿಸ್ಬೇಕಲ್ಲ. ಇಂಥ ಟೈಮಲ್ಲಿ ಅತಿ ಹೆಚ್ಚು ಸೋಂಕಿಗೆ ಒಳಗಾದರು ನಮ್ಮ ಕ್ಯಾಮ್ರಾಮ್ಯಾನ್ಗಳು, ಆಮೇಲೆ ಕೆಲವು ವರದಿಗಾರರುಗಳು, ಈ ಥರದವರು ಎಲ್ಲರೂ ಕೋವಿಡ್ಗೆ ಬಲಿಯಾಗ್ತಾ ಬಂದರು. ಅಂಥ ಸಂದರ್ಭದಲ್ಲಿ ನನಗೆ ಅನ್ನಿಸ್ತು ಅವರ ಕುಟುಂಬನೇ ಬೀದಿಗೆ ಬೀಳುವ ಪರಿಸ್ಥಿತಿ ಬಂತು. ಅಂಥ ಹೊತ್ತಿನಲ್ಲಿ ಏನು ಮಾಡೋದು ಯೋಚನೆ ಮಾಡಿದ್ವಿ. ನಾನು ಒಬ್ಬ ಅಧ್ಯಕ್ಷ ಆಗಿದ್ದು ಆ ಕುಟುಂಬಗಳಿಗೆ ನ್ಯಾಯ ಕೊಡದೇ ಇದ್ದರೆ ಹೇಗೆ ಅಂತೇಳಿ ಆ ಸಂದರ್ಭದಲ್ಲಿ ಮನವಿ ಹಿಡಿದು ನಮ್ಮ ಪತ್ರಕರ್ತರುಗಳು ಇಷ್ಟು ಜನ ಸಾವಾಗ್ತಾ ಇದೆ, ಅವ್ರ ಕುಟುಂಬ ಬೀದಿ ಬೀಳ್ತಾ ಇದೆ, ಏನಾದ್ರು ಸಹಕಾರ ಕೊಡಬೇಕು ಅಂತೇಳಿ ಆಗಿನ ಸಂದರ್ಭದಲ್ಲಿ ಯಡಿಯೂರಪ್ಪನವ್ರ ಮುಖ್ಯಮಂತ್ರಿಗಳು ಅವ್ರ ಹತ್ರ ಹೋಗಿ ಮನವಿ ಮಾಡಿದ್ವಿ. ಅನೇಕ ಬಾರಿ ಆ ಮನವಿ ಆಚೆ ಈಚೆ ಓಡಾಡಿ ಸಾಕಾಗೋಗ್ಬಿಡ್ತು. ನಮ್ಮ ಚಪ್ಪಲಿ ಸೌದೋಗ್ತವಲ್ಲ ಹಾಗೆ ಅವರು ನಾನಾ ಕಾರಣಕ್ಕೆ ಈ ಕಾರಣಕ್ಕೆ ಕೊಡಲ್ಲ, ಆ ಕಾರಣಕ್ಕೆ ಕೊಡೋಕ್ಕೆ ಬರೋಲ್ಲ, ಬರೀ ಹೀಗೆ ಕೊಯ್ರಿಗಳನ್ನು ಹಾಕ್ತಾಯಿದ್ರು. ಆದರೆ ಯಡಿಯೂರಪ್ಪನವರಿಗೆ
ನಾನು ಆ ಹೊತ್ತಿನಲ್ಲಿ ಒಂದು ಮನೆ ಮಾಡಿದ್ದು, ನೋಡಿ ಸರ್, ನೀವು ಸೈಕಲ್ ತುಳಿದು ಹೋರಾಟ ಮಾಡಿ ಈ ಜಾಗಕ್ಕೆ ಮುಖ್ಯಮಂತ್ರಿಗಳಾಗಿದ್ದೀರಿ, ನೀವೇ ನ್ಯಾಯ ಕೊಡದೇ ಇದ್ದರೆ ಇನ್ಯಾರು ಕೊಡ್ತಾರೆ, ನೀವು ಕೊಡೋಕ್ಕಾಗುತ್ತಾ ಇಲ್ವೋ ಹೇಳ್ಬಿಡಿ ಅಂತೇಳಿ ಹಠಕ್ಕೆ ಬಿದ್ದು ಆಮೇಲೆ ಪ್ರತಿ ಕುಟುಂಬಕ್ಕೆ 5 ಲಕ್ಷ ರೂಪಾಯಿ ಮಂಜೂರು ಮಾಡಿದ್ವಿ. ಯಾರ್ಯಾರು ಸಂಕಷ್ಟದಲ್ಲಿದ್ದಾರೆ, ಕೋವಿಡ್ ಟೈಮಲ್ಲಿ ಕೋವಿಡಲ್ಲಿ ಡೆತ್ ಆಗಿದ್ದವರು ಯಾರು ಕಷ್ಟದಲ್ಲಿದ್ದಾರೆ ಅಂತ ಎಲ್ರಿಗೂ ಕೂಡ ತಲಾ 5 ಲಕ್ಷ ರೂಪಾಯಿ ಹಣವನ್ನು ಮಂಜೂರು ಮಾಡಿದ್ರು. ಆ ಕುಟುಂಬಕ್ಕೆ ಹಣವನ್ನು ಕೊಡೋ ಮೂಲಕ ಯಾರು ಸಂಕಷ್ಟದಲ್ಲಿದ್ದರು, ಒಂದು ಸಾವಿನ ನೋವಿರುತ್ತೆ, ಜೊತೆಗೆ ಆರ್ಥಿಕವಾಗೂ ಸಂಕಷ್ಟದಲ್ಲಿ ಉಳ್ಕೊಳ್ಳೋದು ಭಾರಿ ಕಷ್ಟ. ಹಂಗಾಗಿ ಅಂಥ ಕುಟುಂಬಗಳಿಗೆ ಆ ಹೊತ್ತಿನಲ್ಲಿ ನೆರವಾದಂಥ ಖುಷಿ ನನಗಿದೆ. ಸುಮಾರು 80ಕ್ಕೂ ಹೆಚ್ಚು ಜನ ಕುಟುಂಬಗಳಿಗೆ ಆ ಸಹಕಾರ ಸಿಕ್ಕಿರ್ಬೋದು. ನಾವು ಅದರ ಕೋವಿಡ್ ಕಥೆಗಳು ಅಂತಲೇ ನಿಜವಾದ ಜರ್ನಲಿಸ್ಟ್ಗಳ ಕತೆ ಏನು ಅನ್ನೋದನ್ನು ತಂದಿದ್ವಿ. ಜರ್ನಲಿಸ್ಟ್ಗಳು ಹೇಗಿದ್ರೆ ಎಲ್ರಿಗೂ ಗೊತ್ತಿದೆ, ದಾರಿ ಬದುಕು ನಮಸ್ಕಾರ ಎಲ್ಲ ಕಾಫಿ ಟೀಗೆ ಸಿಗ್ತವೆ, ಆದರೆ ವೈಯಕ್ತಿಕ ಬದುಕು ಎಲ್ಲ 5-10% ಜನರದ್ದು ಚೆನ್ನಾಗಿರ್ಬೋದು, ಬಟ್ ಬಹುತೇಕರದು ಕಷ್ಟ. ಅವರ ದುಡಿಮೆ ಮೇಲೇ ಇಡೀ ಕುಟುಂಬ ನಡೀತಾ ಇರುತ್ತೆ. ಹಾಗಾಗಿ ಈ ಕೆಲಸವನ್ನು ನಾವು ಆ ಹೊತ್ತಿನಲ್ಲಿ ಅವರಿಗೆ ನೆರವು ಕೊಡುವಂಥ ಕೆಲಸ ಮಾಡಿದ್ವಿ. ಸರ್, ಅದ್ರ ಮಧ್ಯೆ ಸೀನಿಯರ್ ಜರ್ನಲಿಸ್ಟ್ಗಳಿಗೆ ಅವ್ರದ್ದು ಅದು ಭಾರಿ ಒಳ್ಳೆಯ ಕೆಲಸ ಅಂತ ಮನೆಗೆ ಹೋಗಿ ಅವ್ರನ್ನ ಸನ್ಮಾನ ಮಾಡುವಂಥದ್ದು. ಹಿರಿಯ ಪತ್ರಕರ್ತರಿಗೆ ಇಲ್ಲ, ಅದು ನಮಗೆ ಕಾನ್ಸೆಪ್ಟ್ ಬಂದಿದ್ದು ಹೇಗೆಂದ್ರೆ, ನಾನು ಒಂದ್ಸಲಿ ಯೋಚನೆ ಮಾಡಿದೆ, ಈ ವೃತ್ತಿಯಲ್ಲಿ ಕೆಲಸ ಮಾಡಿ ಈಗಂತೂ ಬಿಡಿ ಎಲ್ಲ ಕುದುರೆ ಮೇಲೆ ಬರ್ತಾರೆ ನಮ್ಮ ಯಂಗ್ ಜರ್ನಲಿಸ್ಟ್, ಆ ಥರ ಇದ್ದಾರೆ, ಅಷ್ಟು ಉತ್ಸಾಹ ಇದೆ ಅವರಿಗೆ. ಆದರೆ ಇಂದಿನ ತಲೆಮಾರಿನ ಜರ್ನಲಿಸ್ಟ್ಗಳು ಏನು ಹಾಕಿ ಕೊಟ್ಟರು ಬುನಾದಿಯನ್ನು, ಯಾವ ಬೆಳಕಿನ ಹಾದಿಯನ್ನು ತೋರಿಸಿದ್ರು, ಅದ್ರ ನಡೆಯೋದು ಆದರ್ಶಗಳನ್ನು ಇಟ್ಕೊಳ್ಳೋದು ನಮ್ಮ ಕರ್ತವ್ಯ. ಭಾಳ ಜನರು ನೇಪಥ್ಯಕ್ಕೆ ಸರಿದ ಮೇಲೆ ಮರ್ತೇ ಬಿಡ್ತೀವಿ ನಾವು. ಹಾಗಾಗಿ ಎಲ್ಲರನ್ನ ಹಿರಿಯರನ್ನ ಒಂದು ವೇದಿಕೆಗೆ ತರಬೇಕು ಅನ್ನುವಂಥ ಒಂದು ಪ್ರಯತ್ನವನ್ನು ಮಾಡಿದ್ವಿ. ಆದರೆ ಅದಾಗಲಿಲ್ಲ. ಕಾರಣ ಏನಂದರೆ, ಅವ್ರಿಗೆ ಏನೋ ಹಾಸ್ಪಿಟಲೈಸ್ ಆಗಿರ್ತಾರೆ, ಅಥವಾ ಬಂದರೆ ವೇದಿಕೆ ಮೇಲೆ ಅರ್ಧ ಗಂಟೆ ಕೂರ್ಲಿಕ್ಕಾಗಲ್ಲ, ಅಥವಾ ಯಾರನ್ನೋ ಡಿಪೆಂಡ್ ಆಗಿ ಇಲ್ಲಿ ಬರಬೇಕು ಮತ್ತು ವಾಪಸ್ ಹೋಗ್ಬೇಕು, ಈ ಥರದ್ದು ಏನೇನೋ ಸಮಸ್ಯೆಗಳು ಬರೋಕ್ಕೆ ಶುರು ಆಯಿತು. ಆಮೇಲೆ ಅದನ್ನು ಉಲ್ಟಾ ಯೋಚನೆ ಮಾಡಿದ್ವಿ. ರಾಜ್ಯ ಸಂಘನೇ ಅವ್ರ ಮನೆಗೆ ಹೋಗ್ಬಿಡೋಣ, ನಾವೆಲ್ಲರೂ ಅವ್ರ ಮನೆಗೆ ಹೋಗಿ ಅವ್ರ ಮನೆಗಳಲ್ಲೇ ಒಂದು ಕಾರ್ಯಕ್ರಮವನ್ನು ಯಾಕೆ ಮಾಡಬಾರ್ದು ಅಂತ ಯೋಚನೆ ಮಾಡಿದ್ವಿ. ಆಗ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ನಾವು ಯೋಚನೆ ಮಾಡಿದ್ದು ಒಂದು ಅಮೃತ ಸ್ವಾತಂತ್ರ್ಯೋತ್ಸವ ಸಂದರ್ಭದ ದಿನ, ಆ ದಿನದಿಂದಲೇ ಶುರು ಮಾಡಿದ್ವಿ. ಪ್ರತಿ ಹಿರಿಯರ ಮನೆಗೆ ಹೋಗುವ ಮೂಲಕ ಅವರ ಮನೆಯಂಗಳದಲ್ಲಿ, ಅವ್ರ ಕುಟುಂಬಸ್ಥರ ಸಮ್ಮುಖದಲ್ಲಿ ರಾಜ್ಯ ಸಂಘದಿಂದ ಗೌರವ ಕೊಡೋ ಕೆಲಸವನ್ನು ಮಾಡಿದ್ವಿ. ಜೊತೆಗೆ ಅವರ ಅಭಿಪ್ರಾಯಗಳನ್ನು ದಾಖಲು ಮಾಡಿ ಅದನ್ನು ನಮ್ಮ ಸೋಷಿಯಲ್ ಮೀಡಿಯಾದಲ್ಲೂ ಹಾಕಿದ್ವಿ, ಮತ್ತು ಅವರ ಎಲ್ಲ ಮೀಡಿಯಾಗಳಿಗೂ ಕಳಿಸ್ತೀವಿ. ಇದು ಭಾಳ ಒಂದಾದ್ಮೇಲೆ ಒಂದು ರಿಯಾಕ್ಷನ್ ಬಂತು. ಎಷ್ಟೋ ಜನರು ಕಣ್ಣಲ್ಲಿ ನೀರು ಹಾಕ್ಬಿಟ್ಟಿದ್ದಾರೆ. ಸರ್, ನಮ್ಮನ್ನು ಮರ್ತೇ ಬಿಟ್ಟಿದ್ರು ಈ ಸುದ್ದಿ ಮನೆ ಒಳಗಡೆ, ನೀವು ಅಟ್ಲೀಸ್ಟ್ ನೆನೆಸ್ಕೊಂಡು ಬಂದಿದ್ದೀರಲ್ಲ ಅಂಥೇಳಿ ಕಣ್ಣಲ್ಲಿ ನೀರು ಹಾಕ್ತಂಥವ್ರು ಇದ್ದಾರೆ. TGS ಜಾರ್ಜ್ ಅವ್ರ ಮನೆಗೆ ಹೋಯ್ತು. ಅವ್ರಿಗೆ ಬಹುಶಃ ಈಗ 94 ಏನೋ ಇರಬೇಕು ಏಜು. ಆಮೇಲೆ ನಮ್ಮ ರಾಮಯ್ಯ ಅವ್ರ ಮನೆಗೆ ಹೋದ್ವಿ. ಅವ್ರಿಗೆ 90 ಇಯರ್ಸ್ ಇದ್ದಾಗ ಹೋದ್ವಿ, ಈಗ 92 ಇಯರ್ಸ್ ಇರಬೇಕು. ಆಮೇಲೆ ನಮ್ಮ ಕಲ್ಲೆ ಶಿವೋತ್ತಮ ರಾವ್ ಅಂತೇಳಿ ಅವ್ರ ಮನೆಗೆ ಹೋದ 94 ಇಯರ್ಸ್ ಇರಬೇಕು, ಈಗ ಮೋಸ್ಟ್ಲಿ 96 ಆಗಿರ್ಬೋದು. ಅವ್ರ ಕಲ್ಲೆ ಶಿವೋತ್ತಮ ರಾವ್ ಮನೆಗೆ ಹೋದಾಗ ಭಾಳ ಜನರಿಗೆ ಕೇಳಿದರೆ ಅವ್ರೇನೋ ಡೆತ್ತೇ ಆಗಿರಬೇಕು ಅನ್ನೋ ಅಭಿಪ್ರಾಯಗಳನ್ನು ಕೊಡ್ತಾಯಿದ್ರು. ಆಮೇಲೆ ನೋಡಿದ್ರೆ ಸಿಕ್ತು, ಯಾವುದೋ ಲಿಂಕ್ ನೆಟ್ವರ್ಕಲ್ಲಿ ಅವರ ಮಾಹಿತಿ ಹಿಡಿದು ಹೋದ್ವಿ ಮನೆಗೆ. ಅವರು ಮಾತನಾಡುವ ಕಣ್ಣಲ್ಲಿ ನೀರು. ಅಡ್ರೆಸ್ಸಲ್ಲಿ ಹೆಂಗೆ ಸಿಗ್ತದೆ, ಪತ್ತೆ ಹೆಂಗೆ ಮಾಡಿದ್ರೆ ಹಿಂಗೆ ಯಾರು ನಿಮ್ಮಂಥ ಸ್ನೇಹಿತರುಗಳು ಅವ್ರನ್ನ ಯಾರು ಸೀನಿಯರ್ ಇದ್ದಾರೆ ಅಂತೇಳಿ ಹುಡುಕಿ ಒಬ್ಬರಿಂದ ಒಬ್ಬರಿಗೆ ಲಿಂಕ್ ಸಿಗ್ತಾ ಹೋಯ್ತು. ಹಂಗಾಗಿ ಆ ಲಿಂಕನ್ನು ಪತ್ತೆ ಹಚ್ಚಿದ್ವಿ. ಕಲ್ಲೆ ಶಿವೋತ್ತಮರಾವ್ ಮನೆಗೆ ಹೋದ ಸಂದರ್ಭ ಅವರು ವಿಶೇಷವಾಗಿ ದೇವರಾಜ್ ಅರಸಿಗೆ ಅವರು ಅಡ್ವೈಸರ್ ಆಗಿದ್ದಂಥವ್ರು. ಅಂದರೆ ಅವ್ರ ಮನೆಗೆ ದೇವರಾಜ್ ಅರಸು ಹೋಗ್ತಾ ಇದ್ರು. ಉಳುವನೆ ಒಡೆಯ ಅಂತ ಒಂದು ಕಾನ್ಸೆಪ್ಟ್ ಕೊಟ್ಟಂಥ ಒಬ್ಬ ಜರ್ನಲಿಸ್ಟು. ಅವರ ದೇವರಾಜ್ ಅರಸು ಜೊತೆ ಬ್ಯಾಕ್ ಬೋನ್ ಆಗಿ ಕೆಲಸ ಮಾಡೋವಂಥವ್ರು, ಒಳ್ಳೆ ಜರ್ನಲಿಸ್ಟು. ಅವ್ರ ಮನೆಗೆ ಹೋದರೆ ಅವರು ಕಣ್ಣಲ್ಲಿ ನೀರು, ನನ್ನ ವೃತ್ತಿ ಬಾಂಧವರು ಈಗಲಾರು ಹುಡ್ಕೊಂಬಂದ್ರಲ್ಲಪ್ಪ ಅಂಥೇಳಿ ಅಷ್ಟರ ಮಟ್ಟಿಗೆ ಸಂಭ್ರಮವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನೊಬ್ಬರು ವೆಂಕಟ ಸುಬ್ರು ಅಂತೇಳಿ ವೆಂಕಟ ನಾರಾಯಣ ಅವ್ರಿಗೂ ನಾವು ಆನರ್ ಮಾಡಿದ್ವಿ. ಅವರು ಅನೇಕ ಶೇಷಚಂದ್ರಿಕಾ ಅವ್ರ ಮನೆಗೆ ಹೋದ್ವಿ. ಆಮೇಲೆ ಮೊನ್ನೆ ಡಾಕ್ಟರ್ ವಿಜಯ ಅವರ ಮನೆಗೆ ಹೋದ್ವಿ. ಈ ಥರದ ಅನೇಕರು ಇದ್ದಾರೆ. ವೆಂಕಟೇಶ್ ಭಟ್ ಅಂತೇಳಿ ಒಬ್ಬರು ಮನೆಗೆ ಹೋದ್ವಿ. ಅದು ಮರೀಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಏನು, ಸಂಯುಕ್ತ ಕರ್ನಾಟಕದಲ್ಲಿ ಸುಮಾರು 40 ವರ್ಷಗಳ ಕಾಲ ಕೆಲಸ ಮಾಡಿ ನಿವೃತ್ತಿ ಆದಂಥವ್ರು. ನಾವು ಅವ್ರ ಮನೆಗೆ ಹೋದಾಗ ವಿತೌಟ್ ಗ್ಲಾಸ್ ಪ್ರೂಫ್ ರೀಡಿಂಗ್ ಮಾಡ್ತಾಯಿದ್ರು. ಅವರ ಸಣ್ಣ ಮನೆ, ಅದರೊಳಗಡೆ ಆ ಮನೆ ಅಂಗಳದಲ್ಲಿ ಆನರ್ ಮಾಡಿ ಈಚೆ ಬರುವಾಗ ಅವರ ಹೆಂಡತಿ ಹೇಳಿದ್ರು ನನಗೆ, ನಮ್ಮ ಮನೆಯವರಿಗೆ
ಪ್ರಥಮ ಬಾರಿಗೆ ಮೊದಲ ಬಾರಿಗೆ ಒಂದು ಶಾಲೆ ಹಾಕಿದ್ರಪ್ಪ, ಖುಷಿ ಆಯಿತು ನನಗೆ ಅಂತ. ಯಾಕಮ್ಮ ಯಾರೂ ಇಲ್ಲಿವರೆಗೂ ಇದು ಮಾಡಲಿಲ್ವ ಅಂದರೆ, ಇಲ್ಲ ಇಲ್ಲಿವರೆಗೂ ನಮ್ಮ ಮನೆಯವ್ರಿಗೆ ಒಬ್ಬರು ಒಂದು ಶಾಲೆ ತಂದು ಹಾಕಿಲ್ಲ. ಅವರು ನಿವೃತ್ತಿ ಆದಾಗಲಿ ಇದ್ದಾಗಲಿ ಅವ್ರಿಗೆ ಗೌರವನೇ ಸಿಗಲಿಲ್ಲ. ಅಟ್ಲೀಸ್ಟ್ ನೀವಾರ ಬಂದ್ರಲ್ಲ ಅಂತ ಖುಷಿಪಟ್ಟು. ಈ ಥರದ ಅನೇಕ ಘಟನೆಗಳಿವೆ. ಅದನ್ನು ಒಂದು ಅಮೃತ ಬೀಜ ಅಂತೇಳಿ ಪುಸ್ತಕವನ್ನು ಮಾಡಿ ಅದನ್ನು ಇತ್ತೀಚೆಗೆ ರಿಲೀಸ್ ಕೂಡ ಮಾಡಿದ್ವಿ. ಎಲ್ಲರ ಅಭಿಪ್ರಾಯಗಳನ್ನು ಅಲ್ಲಿ ದಾಖಲು ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ವಿ. ಸರ್, ಇಷ್ಟೆಲ್ಲ ಮಧ್ಯೆ ತಾವು ಈಗಿನ ಜನ್ರೇಷನ್ ಯುವ ಪೀಳಿಗೆ ಏನಿದೆ ಅವ್ರು ಹೇಳೋದಾರೆ ಏನು ಹೇಳ್ಬೋದು ಸರ್ ತಾವೆಲ್ಲ? ನಮ್ಮ ವೃತ್ತಿ ಏನಿದೆ ಇದೊಂದು, ನಾವು ಯಾರೋ ಜನ ಏನು ಕೇಳಿಲ್ಲ, ಬಾರಪ್ಪ ನೀವು ಪತ್ರಕರ್ತ ಆಗುವಂತ ಯಾರು ಕೇಳಿದಾರ? ಯಾರಿಲ್ಲ. ನಾವು ನಮ್ಮ ಆಸಕ್ತಿಗೆ, ನಮ್ಮ ಇಂಟ್ರೆಸ್ಟ್ಗೆ ಬಂದಿದ್ವಿ. ಆದರೆ ಇದು ನೋಬೆಲ್ ಪ್ರೊಫೆಷನ್ನು. ಪತ್ರಕರ್ತರ ವೃತ್ತಿನದೇ ಭಾಳ ಎತ್ತರದ ಒಂದು ಸ್ಥಾನವನ್ನು ಕೊಡುವಂಥದ್ದು. ಸಮಾಜ ನಮ್ಮಿಂದ ತುಂಬ ನಿರೀಕ್ಷೆ ಮಾಡುತ್ತೆ. ಅಂದರೆ ಸತ್ಯವನ್ನು ನಿರೀಕ್ಷೆ ಮಾಡುತ್ತೆ, ಒಳ್ಳೆಯ ವಿಚಾರಗಳನ್ನು ಅಥವಾ ಸುದ್ದಿಗಳನ್ನು ಕೊಡುವಾಗ ಸತ್ಯಕ್ಕೆ ಹತ್ತಿರವಾದ ಸುದ್ದಿಗಳನ್ನು ನಿರೀಕ್ಷೆ ಮಾಡುತ್ತೆ. ಹಾಗಾಗಿ ಆ ಎತ್ತರದಲ್ಲಿ ನಾವು ನಮ್ಮ ವೃತ್ತಿಬದ್ಧತೆಯನ್ನು ಕಾಪಿಟ್ಕೊಂಡು ಹೋಗುವಂಥ ಕೆಲಸವನ್ನು ನಾವು ಮಾಡಬೇಕು. ಖಂಡಿತವಾಗಿ ಯಾರಾದರೂ ನೀವು ಸಹಾಯ ಮಾಡಿದರೆ ಖಂಡಿತ ಮಾಡ್ತಾರೆ. ಆದರೆ ನಾನು ಭಾಳ ಜನರಿಗೆ ಹೇಳೋದು, ನೀವು ಬ್ಲಾಕ್ ಮೇಲ್ ಮಾಡುವಂಥ ಪತ್ರಕರ್ತರಾಗಬೇಡಿ ಅಥವಾ ಪತ್ರಕರ್ತರಾಗಬೇಡಿ. ಆ ಥರದ ವೃತ್ತಿ ಮಾಡುವಂಥ ಕೆಲಸವನ್ನು ದಯವಿಟ್ಟು ಮಾಡಬೇಡಿ. ಇದೊಂದು ನೊಬೆಲ್ ಪ್ರೊಫೆಷನ್ನು. ಇದನ್ನು ಕಟಿಬದ್ಧವಾಗಿ ನಾವು ವೃತ್ತಿ ಪಾಲನೆ ಮಾಡ್ಕೊಂಡು ಹೋದರೆ ಖಂಡಿತವಾಗೂ ಸಮಾಜ ನಮ್ಮನ್ನು ಗೌರವಿಸುತ್ತೆ, ಗುರುತಿಸುತ್ತೆ. ಭಾಳ ಚೆನ್ನಾಗಿ ನನಗೆ ಭಾಳ ಜನರಿಗೆ ಹೇಳ್ತೀನಿ, ನಾವು ಅನೇಕ ಪ್ರಶಸ್ತಿ ತಗೊಳ್ಳೋದು ಮುಖ್ಯ ಅಲ್ಲ. ಒಬ್ಬ ಜರ್ನಲಿಸ್ಟ್ ದಾರಿಯಲ್ಲಿ ನಡೆದು ಹೋಗೋ ಸಂದರ್ಭದಲ್ಲಿ ಬೆನ್ನ ಹಿಂದೆ ಯಾರಾದರೂ ಒಬ್ಬ ಒಳ್ಳೆ ಜರ್ನಲಿಸ್ಟ್ ಅಂತ ಮಾತಾಡ್ತಾ ಇದ್ದರೆ, ಎಲ್ಲ ಕರೆದು ಒಂದು ಅರ್ಧ ಕಾಫಿ ಕೊಟ್ಟರೆ ಅದೇ ಖುಷಿ. ಅದೇ ಭಾಳ ನಿಮಗೆ 10 ಪ್ರಶಸ್ತಿ ತಾಳೋದಕ್ಕಿಂತ ಅದು ಖುಷಿ ಕೊಡುವಂಥದ್ದು. ಹಾಗಾಗಿ ಕನಿಷ್ಠ ಸತ್ಯಕ್ಕೆ ಹತ್ತಿರವಾದಂಥ ದಾರಿಯಲ್ಲಿ ನಾವು ಹೋಗುವಂಥ ಪ್ರಯತ್ನವನ್ನು ಮಾಡುವಂಥದ್ದು ಭಾಳ ಅಗತ್ಯ ಇದೆ. ಈಗೇನು ಅಂದರೆ ಕನಿಷ್ಠ ಏನಾರು ಸುದ್ದಿ ಬಂದ ಎಲ್ಲ ಗ್ರೂಪಿಂದ ಗ್ರೂಪಿಗೆ ಫಾರ್ವರ್ಡ್ ಮಾಡಿಬಿಡ್ತಾರೆ. ಹೌದು ಅಲ್ಲ ಅನ್ನೋದು ಚೆಕ್ ಮಾಡಬೇಕು. ಕನಿಷ್ಠ 1 ಸಲ ಅಲ್ಲ, 2 ಸಲ 3 ಸಲ ಚೆಕ್ ಮಾಡು ಅಂತೇಳಿ ನಮ್ಮ ಸೀನಿಯರ್ಸ್ಗಳೆಲ್ಲ ಹೇಳ್ತಾಯಿದ್ರು. ಈಗ ಕನಿಷ್ಠ 1 ಸಲ ಚೆಕ್ ಮಾಡಿ ಅಂತೀವಿ ನಾವು. ಯಾರ್ದೋ ಮೇಲೆ ಏನೋ ಅಲಿಗೇಷನ್ ಬಂತು ಅಥವಾ ಏನೋ ಒಂದು ಘಟನೆ ಆಗಿದೆ ಅಂತ ಬಂದ್ಬಿಡ್ತು. ಯಾರೋ ಸಲ ಈ ಬಾಲಸುಬ್ರಹ್ಮಣ್ಯ ಅವರು, ಯಾರೋ ಖ್ಯಾತ ಸಂಗೀತ ಹಾಡುಗಾರರು ನಮ್ಮ ಬಾಲಸುಬ್ರಹ್ಮಣ್ಯಂ ಅವರು ಸತ್ತಿದ್ದು ಒಂದೇ ಬಾರಿ. ಆದರೆ ವಾಟ್ಸಪ್ನಲ್ಲಿ ಇದರಲ್ಲಿ ಎಷ್ಟು ಸಲ ಸಾಯಿಸಿದ್ವಿ. ಹಂಗೆ ಈ ಥರ ಸತ್ಯಗಳನ್ನು ಹೌದು ಅಲ್ಲ ಅಂತ ಖಚಿತಪಡಿಸ್ಕೊಂಡು ನಾವು ಸುದ್ದಿಯನ್ನು ದಾಟಿಸ್ಬೇಕಾದಂಥ ಅಗತ್ಯ ಇದೆ. ಸುಳ್ಳಿನ ರಾಶಿ ಸುದ್ದಿಗಳು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಬರುತ್ತೆ. ಆದರೆ ಈ ನಿಜವಾದ ಪತ್ರಕರ್ತರ ಕೆಲಸ ಏನಂದರೆ ಸತ್ಯವಾದ ಸುದ್ದಿಗಳನ್ನು ಹೆಕ್ಕಿ ತೆಗೆದು ಓರಣ ಮಾಡಿ ಬಡಿಸ್ಬೇಕಾದದ್ದು, ಓದುಗನಿಗೆ ದಾಟಿಸ್ಬೇಕಾದ್ದು ನಮ್ಮ ಕೆಲಸ, ನಮ್ಮ ಕರ್ತವ್ಯ. ಅದನ್ನು ನಾವು ತಪ್ಪದೇ ಮಾಡಬೇಕು. ಆ ನಿಟ್ಟಿನಲ್ಲಿ ನಾವು ಹೆಜ್ಜೆ ಇಡಬೇಕು ಅಂಥೇಳಿ ನನ್ನ ಮನವಿ. ಇತ್ತೀಚೆಗೆ ಯಾರ್ಯಾರು ಬರ್ತಾ ಇದ್ದಾರೆ ಪತ್ರಿಕೋದ್ಯಮಕ್ಕೆ, ಅವ್ರಿಗೂ ಕೂಡ ಈ ನಿಟ್ಟಿನಲ್ಲಿ ನಂದು ಮನವಿ. ಸರ್, ಈಗ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಬೇರೆ ಏನೇನು ಹಾಕ್ಕೊಂಡಿದ್ದೀವಿ ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ? ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಸುಮಾರು 93 ವಸಂತಗಳನ್ನು ಕಂಡಂಥ ಸಂಘಟನೆ ಇದು. DV ಗುಂಡಪ್ಪನವರು ಹುಟ್ಟಾಕ್ತಂಥ ಸಂಘಟನೆ. ಆ ಕಾಲದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು 500 ರೂಪಾಯಿ ಕೊಟ್ಟು ಇದಕ್ಕೆ, ಈ ಸಂಘಕ್ಕೆ ಬೆಂತಟ್ಟಂಥವ್ರು. ಅವತ್ತು ಒಂದು 5-6 ಜನ ಹುಟ್ಟಾಕ್ತಂಥ ಸಂಘಟನೆ ಇವತ್ತು ನಾಡಿನ ಉದ್ದಗಲಕ್ಕೆ ಎಲ್ಲ ಜಿಲ್ಲೆಗಳಲ್ಲಿ, ಎಲ್ಲ ತಾಲೂಕುಗಳಲ್ಲಿ ಘಟಕಗಳನ್ನು ಹೊಂದಿರುವಂಥ 10,000ಕ್ಕೂ ಹೆಚ್ಚು ಜನ ಸಕ್ರಿಯ ಸದಸ್ಯರನ್ನು ಹೊಂದಿರುವಂಥ ಇಡೀ ದೇಶದಲ್ಲೇ ಬೃಹತ್ತಾದ ಸಂಘಟನೆ ಇದೆ ಅಂದರೆ ಅದು KWJ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ. ಇದರಲ್ಲಿ ಅನೇಕ ನಾವು ಪತ್ರಕರ್ತರ ಶ್ರೇಯೋಭಿವೃದ್ಧಿ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ವಿ. ಉದಾಹರಣೆಗೆ ನಮ್ಮ ಅನೇಕರ ಹೆಲ್ತ್ ಇಶ್ಯೂಸ್ಗಳು ಬರ್ತವೆ, ಹಾಸ್ಪಿಟಲೈಸ್ ಆಗ್ತಾರೆ. ಅಂಥ ಟೈಮಲ್ಲಿ ನಾವು ಸರ್ಕಾರದಿಂದಲೂ ನೆರವು ಕೊಡಿಸುವಂಥ ಕೆಲಸ ಮಾಡ್ತಾಯಿದ್ದೀವಿ. ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ಕೊಡಿಸುವಂಥ ಕೆಲಸ ಮಾಡ್ತಾಯಿದ್ದೀವಿ. ಅದರ ಆಚೆಗೆ ನಾವೇ ಒಂದು ವಾಟ್ಸಪ್ ಗ್ರೂಪ್ ಮಾಡಿದ್ದೀವಿ, ಆಪತ್ ಬಾಂಧವ ಅಂತೇಳಿ. ಪ್ರತಿ ತಿಂಗಳ ಯಾರ್ಯಾರು ಆಸಕ್ತರಿದ್ದಾರೆ ಅದರಲ್ಲಿ 200 ರೂಪಾಯಿ ಹಾಕ್ಬೋದು. ಅದೆಷ್ಟು ಕಲೆಕ್ಟ್ ಆಯಿತು ಅಂತೇಳಿ ನಾವು ಹೇಳ್ತೀವಿ. ಅದನ್ನು ಯಾರಿಗೆ ಕೊಡ್ಬೋದು ಅಂತೇಳಿ ಯಾರು ಬೇಕಾದ್ರೂ ಸಜೆಸ್ಟ್ ಮಾಡ್ಬೋದು. ಒಂದು ಕ್ರೈಟೀರಿಯಾ ಏನಂದರೆ ಅವ್ರು ಜರ್ನಲಿಸ್ಟ್ ಆಗಿರಬೇಕು. ಅದು ಕ್ರೈಟೀರಿಯಾ ಇಟ್ಟಿದ್ದೀವಿ. ಅದಕ್ಕೊಂದು ಸಪ್ರೇಟ್ ಖಾತೆಯನ್ನೇ ಇಟ್ಟಿದ್ವಿ. ಅದಕ್ಕೆ ನೇರವಾಗಿ ಹಣವನ್ನು ಹಾಕ್ತಾರೆ. ಆ್ಯಕ್ಚುಲಿ ಮುಂಚೆ ಅದು ನಾವು ಆಸಕ್ತ ಪತ್ರಕರ್ತರು ಶುರು ಮಾಡಿದ್ದು ಒಂದು 5,000 ಜನ 5,000 ರೂಪಾಯಿ ಕಲೆಕ್ಟ್ ಆಗ್ತಾಯಿತ್ತು. ಇವತ್ತು ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ, ಪ್ರತಿ ತಿಂಗಳ 50,000 ರೂಪಾಯಿ ಕಲೆಕ್ಟ್ ಆಗುತ್ತೆ. ಯಾರು ಅದರಲ್ಲಿ ಹಾಸ್ಪಿಟಲೈಸ್ ಆಗಿದ್ದಾರೆ, ಆಕ್ಸಿಡೆಂಟು ಮತ್ತೊಂದು ಮಗದೊಂದು ಏನಾಗಿದ್ದಾರೆ, ಅವರು ಯಾರು ಗಮನಕ್ಕೆ ತಂದರೆ ಅವರ ಅಕೌಂಟಿಗೆ ನಾವು ಹಣವನ್ನು ಕಳಿಸ್ತೀವಿ. ಮತ್ತು ಯಾರ್ಯಾರು ನಮಗೆ ಆ ತಿಂಗಳು ಹಣ ಕೊಟ್ಟಿದ್ದಾರೆ ಆ ಪಟ್ಟಿಯನ್ನು ಕೂಡ ಹಾಕ್ತೀವಿ. ಅಷ್ಟು ಟ್ರಾನ್ಸ್ಪರೆನ್ಸಿಯಾಗಿ ಅದನ್ನು ಮಾಡ್ತಾಯಿದ್ದೀವಿ. ಅದರ ಆಚೆಗೂ ಕೂಡ
ಸಮ್ಮೇಳನಗಳನ್ನು ಮಾಡ್ತಾಯಿದ್ದೀವಿ. ಸಮ್ಮೇಳನ ಮಾಡೋದ ಸಂದರ್ಭದಲ್ಲಿ ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡೋದಂಥ ಸೀನಿಯರ್ಸು, ಅವರ ಪ್ರತಿಭಾನ್ವಿತ ಜೂನಿಯರ್ಸ್ ಇವರಿಗೆಲ್ಲ ಬೆನ್ನು ತಟ್ಟುವಂಥ ಪ್ರಶಸ್ತಿ ನೀಡುವಂಥ ಕೆಲಸವನ್ನು ನಾವು ಮಾಡ್ತಾ ಬಂದಿದ್ದೀವಿ. ಅದರ ಆಚೆಗೆ ಜೊತೆಗೆ ದತ್ತಿನಿಧಿ ಅವಾರ್ಡ್ಗಳನ್ನು ಕೂಡ ಕೊಡ್ತಾ ಬಂದಿದ್ವಿ. ಮತ್ತು ನಾವು ಪತ್ರಕರ್ತರ ಮಕ್ಕಳಿಗೆ ಅವರ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಶುರು ಮಾಡಿದ್ವಿ. ಅವರು ಹೈಯೆಸ್ಟ್ ಮಾರ್ಕ್ ಯಾರು ತೊಗೊಂಡಿರ್ತಾರೆ ಅವ್ರನ್ನೆಲ್ಲ ಪ್ರತಿ ವರ್ಷ ಒಂದು ಕಡೆ ಗ್ಯಾದರ್ ಮಾಡಿ ಅವರಿಗೆ ಅವಾರ್ಡ್ ಮಾಡುವಂಥ, ಅವರಿಗೆ ಬೆಂತಟ್ಟುವಂಥ, ಅವ್ರಿಗೆ ಪ್ರೋತ್ಸಾಹ ಮಾಡುವಂಥ ಕೆಲಸ ಮಾಡ್ತಾಯಿದ್ವಿ. ಜೊತೆಗೆ ಪತ್ರಕರ್ತರಿಗಾಗಿ ಒಂದು ಅಥ್ಲೆಟ್ ಕ್ರೀಡಾಕೂಟವನ್ನು ಮಾಡ್ತಾಯಿದ್ವಿ. ಆಮೇಲೆ ಅದ್ರ ಜೊತೆಗೆ ಕ್ರಿಕೆಟ್ ಕ್ರೀಡಾಕೂಟವನ್ನು ಕೂಡ ಪ್ರತಿ ವರ್ಷ ನಡೆಸ್ಕೊಂಬರೋ ಮಲ್ಟಿ ಇವೆಂಟ್ಸ್ಗಳನ್ನು ನಾವು ಮಾಡ್ತಾಯಿದ್ವಿ. ಇದರ ಜೊತೆಗೆ ವೃತ್ತಿಬದ್ಧತೆಯನ್ನು ಕಾಪಿಟ್ಕೊಳ್ಳೋ ದೃಷ್ಟಿಯಲ್ಲಿ, ಅವರ ಕ್ರಿಯಾಶೀಲತೆಯನ್ನು ನಾವು ಮತ್ತೆ ಇದು ಮಾಡುವ ದೃಷ್ಟಿಯಲ್ಲಿ ಅವ್ರಿಗೇನು ಅಗತ್ಯ ಇದೆ ಅದರ ಟ್ರೈನಿಂಗ್ ಇರ್ಬೋದು ಅಥವಾ ಸೆಮಿನಾರ್ಸ್ ಇರ್ಬೋದು, ಈ ಥರದ್ದು ಎಲ್ಲದನ್ನು ಕೂಡ ನಾವು ಮಾಡ್ತಾ ಬಂದಿದ್ವಿ. ಅದು ಮಾಧ್ಯಮ ಅಕಾಡೆಮಿ ಜೊತೆ ಇರ್ಬೋದು, ಬೇರೆ ಬೇರೆ ಸಂಘ ಸಂಸ್ಥೆಗಳು, ಯೂನಿವರ್ಸಿಟಿ, ಈ ಥರದ ಸೇರಿಸಿ ನಾವು ಮಾಡ್ತಾಯಿದ್ವಿ. ಹೀಗೆ ಒಟ್ಟು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಇಡೀ ಎಲ್ಲರ ಸಮಸ್ತ ಕನ್ನಡದ ಪತ್ರಕರ್ತರ ಎಲ್ಲರ ಧ್ವನಿಯಾಗಿ ಕೆಲಸ ಮಾಡುವಂಥ, ಅವರ ಶ್ರೇಯೋಭಿವೃದ್ಧಿಗೆ ಕೆಲಸ ಮಾಡುವಂಥ ಕೆಲಸವನ್ನು, ಅವರ ಕಲ್ಯಾಣಕ್ಕೆ ಕೆಲಸ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ವಿ. ಜೊತೆಗೆ ಪತ್ರಕರ್ತರ ಹಕ್ಕುಗಳನ್ನು ಕೂಡ ಸರ್ಕಾರದ ಮುಂದೆ ಮಂಡನೆ ಮಾಡಿ ಅದನ್ನು ಈಡೇರಿಸುವಂಥ ಕೆಲಸವನ್ನು ಕೂಡ ಮಾಡಿದ್ವಿ. 3 ದಶಕಗಳಿಗೂ ಹೆಚ್ಚು ಕಾಲ ಬಸ್ ಪಾಸ್ ಕೇಳ್ಕೊಂಡು ಬಂದಿದ್ದರು. ಅದು ಹಾಗೇ ಶಿಥಿಲವಾಗಿ ಬಿದ್ದಿತ್ತು. ಇಲ್ಲೋ 3 ದಶಕಗಳಿಂದಲೂ ಯಾವ ಸಮ್ಮೇಳನ ಆದರೂ ಬಸ್ ಪಾಸ್ ಅನ್ನೋರು. ಆದರೆ ಈ ಬಾರಿ ನಾವು ಆ ಸಮ್ಮೇಳನದಲ್ಲಿ ನಿರ್ಣಯವನ್ನು ಮಾಡಿಸಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು, ವಿಶೇಷವಾಗಿ ನಮ್ಮ ಪ್ರಭಾಕರ್ ಅವರು, ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರು, ಅವರ ಸಹಕಾರದೊಂದಿಗೆ ಬಸ್ ಪಾಸ್ ಯೋಜನೆಯನ್ನು ರೂರಲ್ ಸೆಗ್ಮೆಂಟಲ್ಲಿರುವಂಥ ಪತ್ರಕರ್ತರಿಗೆ ಯೋಜನೆಯನ್ನು ಜಾರಿಗೊಳಿಸಿದ್ದೀವಿ. ಅದಲ್ಲದೆ ಪತ್ರಕರ್ತರಿಗಾಗಿ ಒಂದು ಹೆಲ್ತ್ ಸ್ಕೀಮ್ ಕೇಳಿದ್ವಿ. ಆ ಹೆಲ್ತ್ ಸ್ಕೀಮನ್ನು ಕೂಡ ನಾವು ಜಾರಿಗೊಳಿಸಿದ್ವಿ. ಹೆಲ್ತ್ ಸ್ಕೀಮ್ ಅದು ಯಾವ ರೀತಿ ಸರ್? ಹೆಲ್ತ್ ಸ್ಕೀಮ್ ಅಂದರೆ ಅದು ತುಮಕೂರಿನಲ್ಲಿ ನಡೆದಂಥ ಸಮ್ಮೇಳನದಲ್ಲಿ ಅನೌನ್ಸ್ ಮಾಡಿರು. ಈ ಬಾರಿ ಬಜೆಟ್ನಲ್ಲಿ ಅದನ್ನು ಸೇರಿಸ್ತೀನಿ ಅಂತ ಈ ಬಜೆಟ್ನಲ್ಲಿ ಸೇರಿಸಿದ್ದಾರೆ. ಅದರಲ್ಲಿ ಯಾರು ಪತ್ರಕರ್ತ ಇದ್ದಾರೆ, ಅವನ ಪತ್ರಕರ್ತ, ಅವರ ಪತ್ನಿ ಮತ್ತು ಮಕ್ಕಳು, ಅದ್ರ ಜೊತೆಗೆ ತಾಯಿ ತಂದೆ, ಇಷ್ಟು ಜನರು ಸೇರಿ ಆ ಹೆಲ್ತ್ ಸ್ಕೀಮಲ್ಲಿ ತರಬೇಕು ಅಂತ ಹೇಳಿದ್ವಿ. ನಮ್ಮ ಮನವಿಯನ್ನು ಪರಿಗಣನೆ ಮಾಡಿ ಮುಖ್ಯಮಂತ್ರಿಗಳ ಯೋಜನೆಯನ್ನು ಜಾರಿಗೊಳಿಸಿದ್ದಾರೆ. ಮುಖ್ಯಮಂತ್ರಿಗಳ ಪತ್ರಕರ್ತರ ಹೆಲ್ತ್ ಸ್ಕೀಮ್ ಅಂತೇಳಿ ಜಾರಿಗೊಳಿಸಿದ್ದಾರೆ. ಅದು ಕೂಡ ಜಾರಿಗೊಳಿಸಿದ್ದಾರೆ. ಅದ್ರ ನಿಟ್ಟಿನಲ್ಲಿ ಒಂದಷ್ಟು ರೂಲ್ಸ್ ಫ್ರೇಮ್ ಅದು ಇದು ನಡೀತಾ ಇದೆ. ಅದು ನಮಗೆಲ್ರಿಗೂ ಅನುಕೂಲ ಆಗುವಂಥದ್ದು, ಅದೊಂದು ಮಾಡಿದ್ದೇವೆ. ಅದ್ರ ಜೊತೆಗೆ ಆಯಾ ಜಿಲ್ಲೆಗಳಲ್ಲಿ ಕ್ಷೇಮಾಭಿವೃದ್ಧಿ ನಿಧಿಯನ್ನು ಇಟ್ಕೊಳ್ಳಿ ಮಾಡಿ ಅಂತ ಹೇಳಿದ್ವಿ. ಆ ನಿಟ್ಟಿನಲ್ಲಿ ಸರ್ಕಾರದಿಂದಲೂ ಪ್ರೋತ್ಸಾಹ ಮಾಡಿಸುವಂಥ ದೃಷ್ಟಿಯಲ್ಲಿ ಮೊನ್ನೆ ಕೋಲಾರಕ್ಕೂ 25 lakhs ಕೊಟ್ಟಿದ್ರು. ಆ ಜಿಲ್ಲಾ ಸಂಘದಲ್ಲಿ ಇಟ್ಟಿದ್ದಾರೆ. ಅವರು ಅದರ ಮೂಲಕ ಏನಾದ್ರು ಸಣ್ಣ ಪುಟ್ಟ ಏನೋ ತೊಂದರೆ ಆಯಿತು ಪತ್ರಕರ್ತರಿಗೆ ಅವರು ಬಳಸ್ತಾರೆ. ಹಾಗೆ ಹೊರನಾಡ ಕನ್ನಡಿಗರು ನಮ್ಮ ಕಾಸರಗೋಡು ಜಿಲ್ಲೆಗೆ ಅಲ್ಲೂ ಕೂಡ 25 lakhs ಮುಖ್ಯಮಂತ್ರಿಗಳು ಕೊಟ್ಟರು. ಅದನ್ನು ಅವರ ಕ್ಷೇಮಾಭಿವೃದ್ಧಿ ನಿಧಿಯಲ್ಲಿ ಇಟ್ಟು ಕೆಲಸವನ್ನು ಮಾಡ್ತಾಯಿದ್ದಾರೆ. ಹಿಂಗೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅವರೇ ವಾಲಂಟಿಯರ್ ಆಗಿ ಕೂಡ ಕ್ಷೇಮಾಭಿವೃದ್ಧಿ ನಿಧಿಯನ್ನು ಸ್ಥಾಪನೆ ಮಾಡಿ ಅಂತ ಹೇಳಿದ್ವಿ. ಆ ನಿಟ್ಟಿನಲ್ಲಿ ಅವ್ರು ಮಾಡ್ತಾಯಿದ್ದಾರೆ. ಮೊನ್ನೆ ಒಂದು ಚನ್ನರಾಯಪಟ್ಟಣಕ್ಕೆ ನಾನು ಹೋಗಿ ಬಂದೆ. ಅಲ್ಲಿ ಒಂದು ತಾಲೂಕು ಕೇಂದ್ರ ಕ್ರೀಡಾಕೂಟ ಏನು ಮಾಡಿದ್ವಿ. ಹಾಸನದಲ್ಲಿ ಕ್ರೀಡಾಕೂಟ ಮಾಡಿದ್ದು. ಚನ್ನರಾಯಪಟ್ಟಣದಲ್ಲಿ ಒಂದು ತಾಲೂಕು ಕೇಂದ್ರದಲ್ಲಿ ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ, 26 ಲಕ್ಷ ರೂಪಾಯಿ ಕ್ಷೇಮ ನಿಧಿನ ಇಟ್ಟಿದ್ದಾರೆ. ಈಗ ಜಿಲ್ಲಾ ಸಂಘಗಳಲ್ಲೇ ಇಲ್ಲ, ಅಷ್ಟು ಮಟ್ಟಿಗೆ ಇಟ್ಟಿದ್ದಾರೆ. ಹಾಗೆ ಹಾಸನ ಜಿಲ್ಲೆಯಲ್ಲೂ 40 ಲಕ್ಷ ಕ್ಷೇಮಾಭಿವೃದ್ಧಿ ನಿಧಿ ಇಟ್ಟಿದ್ದಾರೆ. ನಮ್ಮ ರಾಜ್ಯ ಸಂಘದಲ್ಲೂ ಈಗ ಹತ್ತಿರ 1 ಕೋಟಿ ರೂಪಾಯಿ ದಾಟುತ್ತೆ ಕ್ಷೇಮಾಭಿವೃದ್ಧಿ ನಿಧಿ ಇದೆ. ಅದು ಯಾರು ಜರ್ನಲಿಸ್ಟು ನಮ್ಮ ಮೆಂಬರ್ ಆಗಿದ್ದವರು ಯಾರು ಸಂಕಷ್ಟದಲ್ಲಿದ್ದಾರೆ ಅಥವಾ ಏನೋ ಹೆಲ್ತ್ ಇಶ್ಯೂಗೆ ಮಾತ್ರ ನಾವು ಕೊಡ್ತೀವಿ, ಅದನ್ನು ನಾವು ಕೊಡ್ತಾ ಬಂದಿದ್ವಿ. ಈ ಥರದ ತುಂಬ ಆ್ಯಕ್ಟಿವಿಟೀಸನ್ನು ನಾವು ನಿರಂತರವಾಗಿ ನಾವು ಮಾಡ್ತಾ ಬಂದಿದ್ದೀವಿ. ಸರ್, ಇದುವರೆಗೂ ನಮ್ಮ ಜೊತೆ ತಮ್ಮೆಲ್ಲ ಅನುಭವಗಳನ್ನು ಹಂಚ್ಕೊಂಡ್ರಿ. ಧನ್ಯವಾದ ಸರ್. ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೀವು ಬಿಡುವಾಗಿ ಬಂದು ಇಷ್ಟು ಹೊತ್ತು ನಮ್ಮ ಜೊತೆ ಅನೇಕ ವಿಷಯಗಳನ್ನು ನೀವೆಲ್ಲರೂ ಇದು ಮಾಡ್ಕೊಂಡಿದ್ದಕ್ಕಾಗಿ ಫ್ರೀಡಮ್ ಟಿವಿಗೆ ಮತ್ತು ಬಳಗಕ್ಕೆ ವೀಕ್ಷಕರಿಗೆ ಎಲ್ರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೀನಿ. ಧನ್ಯವಾದ. ಥ್ಯಾಂಕ್ ಯು.